ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಸ್ತ್ರಮಾಲ ಮಾಡಲಿಕ್ಕೆ ನೋಡಿ ಈ ರೀತಿ ಮಗ್ಗುಗಳನ್ನ ಮಾಡ್ಕೋಬೇಕು ಕಾಟನಲ್ಲಿ. ಅದನ್ನು ಫಸ್ಟ್ ನಾವು ಈ ರೀತಿ ಮಗ್ಗುಗಳನ್ನ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಳೋಂಥ ಮಗ್ಗುಗಳು. ಜಸ್ಟ್ ಒಂದು ಕಾಟನ್ನು ಹಾಗೆ ಈ ರೀತಿ ಒಂದು ನೀಡಲ್ಲು. ಲಾಸ್ಟ್ ವಿಡಿಯೋದಲ್ಲಿ ನಾನು ಇದೇ ನೀಡಲ್ನ ಯೂಸ್ ಮಾಡಿಕೊಂಡು ದಪ್ಪ ಮಗ್ಗುಗಳನ್ನ ಮಾಡ್ಕೊಂಡಿದ್ವಲ್ವ, ಅದೇ ರೀತಿ ಇವತ್ತು ತೆಳುವಾಗೆ ಸೂಜಿ ಮಲ್ಲಿಗೆ ಮಗ್ಗುಗಳಿರುತ್ತಲ್ವ ಆ ಮಗ್ಗುಗಳನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನೋಡಿ ಸ್ವಲ್ಪ ಕಾಟನ್ನ ತಗೋಬೇಕು. ಈ ರೀತಿ ಸ್ವಲ್ಪ ಕಾಟನ್ನ ತಗೊಂಡು ನೀಡಲ್ನ ಈ ರೀತಿಯಾಗಿ ಇಟ್ಬಿಟ್ಟು ನೋಡಿ ಈ ರೀತಿ ನೀಡಲ್ನ ನಾವು ಈ ರೀತಿ ತಿರುಗಿಸ್ಬೇಕು ಕೈಯಲ್ಲಿ. ಜಸ್ಟ್ ಈ ರೀತಿಯಾಗಿ ತಿರುಗಿಸ್ಬೇಕು. ತಿರುಗಿಸಿ ಆದಮೇಲೆ ನೋಡಿ ಈ ರೀತಿ ರೆಡಿ ಆಗುತ್ತೆ. ಸ್ವಲ್ಪ ಕೈಗೆ ಗಮ್ಮಿನ ನೀರನ್ನು ಹಚ್ಕೊಂಡು ಈ ರೀತಿ ಇಲ್ಲಿ ಹಚ್ಕೋಬೇಕು ಮೇಲ್ಗಡೆ. ಈ ರೀತಿ ಗಮ್ಮಿನ ನೀರು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಮಗ್ಗು ಸ್ಟ್ರಾಂಗಾಗಿ ನೀಟಾಗಿ ಬರುತ್ತೆ ಶೇಪಲ್ಲಿ. ಈ ರೀತಿ ತೆಗೆದ್ರೆ ಆಯಿತು ನೀಡಲ್ನ. ಕೆಳಗಡೆ ನಾವು ನಾರ್ಮಲಾಗಿ ಈ ರೀತಿ ಕೈಯಲ್ಲಿ ಹೊಸುಕ್ತೀವಲ್ವ ಆ ರೀತಿ ಹೊಸುಕಬೇಕು. ಇಲ್ಲಿ ನಮಗೆ ಒಂದು ಸ್ವಲ್ಪ ಕಾಟನ್ ಕಡಿಮೆ ಇದೆ ಅಲ್ವ, ಇನ್ನೊಂದು ಸ್ವಲ್ಪ ಕಾಟನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಹೊಸ್ಕಿದ್ರೆ ಮಗು ರೆಡಿ ಆಗುತ್ತೆ. ಅಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಮಗುಗಳನ್ನ ರೆಡಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ಸ್ವಲ್ಪ ಕಾಟನ್ನ ತಗೋಬೇಕು, ನೀಡಲ್ನ ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ನೀಡಲ್ನೇ ಸುತ್ತಬೇಕು. ಈ ರೀತಿಯಾಗಿ ನೀಡಲ್ಗೆ ಕಾಟನ್ನ ಸುತ್ತಕೊಂಡ್ರೆ ಈ ರೀತಿ ಶೇಪಲ್ಲಿ ಬರುತ್ತೆ. ಅದಾದಮೇಲೆ ಈ ಗಮ್ಮಿನ ನೀರು ನಾವು ಗಮ್ಮು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಚ್ಕೋಬೇಕು. ಅದಾದಮೇಲೆ ಈ ರೀತಿ ಕೈಯಲ್ಲಿ ಒಂದು ಸ್ವಲ್ಪ ಕಾಟನ್ನ ತಗೊಂಡು ಅದಕ್ಕೆ ಕಡ್ಡಿ ರೀತಿಯಲ್ಲಿ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಗುಗಳನ್ನ ರೆಡಿ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಮಗುಗಳು ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನಿಮಗೆ ಟೈಮ್ ಇದ್ದಾಗ ಈ ರೀತಿ ಮಗುಗಳನ್ನ ರೆಡಿ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿಯಾಗಿ ನೀಡಲ್ಗೆ ಸುತ್ತೋದು, ಒಂದು ಸ್ವಲ್ಪ ಗಮ್ಮಿನ ನೀರನ್ನು ಹಚ್ಕೊಳೋದು, ಆಮೇಲೆ ಕಾಟನ್ನ ತೆಗೆದುಬಿಟ್ಟು ಸ್ವಲ್ಪ ಕೈಯಲ್ಲಿ ಈ ರೀತಿ ಹೊಸ್ಕಿದ್ರೆ ಅಲ್ಲಿ ಕಡ್ಡಿ ಥರ ಬರುತ್ತೆ. ಅಲ್ಲಿ ಸ್ವಲ್ಪ ಕಾಟನ್ ಕಡಿಮೆ ಅನಿಸಿದರೆ ಸ್ವಲ್ಪ ಕಾಟನ್ನ ಸೇರಿಸ್ಕೊಂಡ್ರೆ ಈ ರೀತಿಯಾಗಿ ರೆಡಿ ಆಗುತ್ತೆ. ಅಷ್ಟೇ ನೋಡಿ, ತುಂಬ ಸಿಂಪಲ್ಲಾಗಿ ಈ ರೀತಿ ಮಗುಗಳನ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಗುಗಳೆಲ್ಲ ರೆಡಿ ಆಗಿದೆ ನೋಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆ ಕಡ್ಡಿ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಕಲರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಡಾರ್ಕ್ ಗ್ರೀನ್ ಕಲರನ್ನು ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಪ್ಯಾರೆಟ್ ಗ್ರೀನು, ನಿಮ್ಗೆ ಇಷ್ಟ ಬಂದಿರೋ ಗ್ರೀನ್ ಕಲರ್ ಅಥವಾ ಯೆಲ್ಲೋ ಕಲರ್ ಯಾವ್ದು ಬೇಕೋ ಅದನ್ನು ನೀವು ಹಚ್ಕೋಬೋದು. ನೋಡಿ ಈ ರೀತಿಯಾಗಿ ಸ್ವಲ್ಪ ಕೈಗೆ ಹಚ್ಕೊಂಡು ಮಗುವಿನ ಕೆಳಗಡೆ ಈ ರೀತಿ ಹಚ್ಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ವಿಧಾನ ನೋಡಿ. ಜಸ್ಟ್ ಈ ರೀತಿಯಾಗಿ ಎಲ್ಲ ಮಗುಗಳಿಗೂ ಒಂದಕ್ಕೊಂದು ಹತ್ತದೇ ಇರೋ ರೀತಿಯಲ್ಲಿ ದೂರ ಇಟ್ಕೋಬೇಕಷ್ಟೆ. ಇದನ್ನು ಸ್ವಲ್ಪ ಡ್ರೈ ಆಗಬೇಕು. ಬೇಗ ಹಚ್ಕೊಂಡ್ಬಿಟ್ಟು ಡ್ರೈ ಮಾಡಿಕೊಂಡ್ರೆ ಆಯಿತು. ನಾನು ಅದೇ ರೀತಿ ಎಲ್ಲ ಮಗುಗಳಿಗೂ ಇದೇ ರೀತಿ ಕಲರ್ನ ಹಚ್ಕೊಂಡು ರೆಡಿ ಮಾಡ್ಕೊತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಮಗು ಮಾಡ್ಕೊಂಡಿದ್ದೆ. ಅದು ಮಾಡುವ ವಿಧಾನವೇ ಬೇರೆ, ಈ ಮಗುಗಳು ಮಾಡುವ ವಿಧಾನವೇ ಬೇರೆ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲೂ ಸಹ ಬರುತ್ತೆ, ಅದನ್ನು ಸಹ ನೀವು ನೋಡ್ಕೋಬೋದು. ಈ ರೀತಿ ಮಗುಗಳೆಲ್ಲ ಕಲರ್ ಹಾಕಿದ ಮೇಲೆ ಡ್ರೈ ಆಗಿದೆ ನೋಡಿ. ಇವಾಗ ಒಂದು ಸರ್ಕಲ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ನಾವು ಇವಾಗ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಈ ಮಗುಗಳನ್ನ ನಾವು ಹಚ್ಕೋಬೇಕಾಗುತ್ತೆ. ನೀಟಾಗಿ ಶೇಪಲ್ಲಿ ಬರೋದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಫಸ್ಟ್ ನಾನು ಒಂದೆರಡನ್ನು ಈ ರೀತಿ ಇಟ್ಕೊಂಡು ಅದ್ರ ಒಳಗಡೆ ಎಷ್ಟು ಮಗುಗಳಿರ್ಸುತ್ತೋ ನೋಡಿಕೊಂಡು ಅಷ್ಟು ಮಗುಗಳನ್ನ ನೀಟಾಗಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಎಷ್ಟು ಮಗುಗಳಿರ್ಸುತ್ತೋ ಅಷ್ಟು ಮಗುಗಳನ್ನ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ಅಷ್ಟೇ. ಅದೇ ರೀತಿ ಈ ಕಡೆಯೂ ಸಹ ಮತ್ತೆ ಮಗುಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಉಳಿದಿರೋ ಈ ಸೈಡಲ್ಲೂ ಸಹ ಅದೇ ರೀತಿಯಾಗಿ ಮಗುಗಳನ್ನ ಜೋಡಿಸ್ಕೋಬೇಕಾಗುತ್ತೆ ನೋಡಿ. ಈಗ ಕಂಪ್ಲೀಟ್ ಆಗಿದೆ. ಈಗ ಇನ್ನೊಂದು ಅದೇ ರೀತಿ ಕಾರ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸರ್ಕಲಲ್ಲಿ. ಮಧ್ಯದಲ್ಲಿ ಒಂದು ದೊಡ್ಡ ಕುಂದನನ್ನು ಇಟ್ಟಿದ್ದೀನಿ. ಹಾಗೆ ಸ್ಟೋನ್ ಚೈನನ್ನು ಹಚ್ಕೊತಾ ಇದ್ದೀನಿ. ಸ್ಟೋನ್ ಚೈನ್ ಹಚ್ಕೊಂಡಾದ್ಮೇಲೆ ಈ ರೀತಿ ಡ್ರಾಪ್ ಶೇಪಲ್ಲಿರುವಂಥ ಕುಂದನ್ಸನ್ನು ಹಚ್ಕೊತಾ ಇದ್ದೀನಿ. ಈ ಡಿಸೈನ್ಸ್ ಎಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕ್ರಿಯೇಟ್ ಮಾಡ್ಕೋಬೋದು. ಇದೇ ರೀತಿ ಅಂತ ಏನಿಲ್ಲ, ನಿಮ್ಮ ಇಷ್ಟ ಬಂದಂತೆ ಇದನ್ನು ಚೇಂಜಸ್ ಮಾಡ್ಕೋಬೋದು ನೋಡಿ. ಅದಾದಮೇಲೆ ಒಂದು ಬಾಲ್ ಚೈನನ್ನು ಹಚ್ಕೊತಾ ಇದ್ದೀನಿ.
ಅಲ್ಲಿ ಪ್ಲೇಸ್ ಖಾಲಿ ಇದೆ ಅಲ್ಲ, ಅದನ್ನು ಕವರ್ ಮಾಡೋದಕ್ಕೋಸ್ಕರ ಬಾಲ್ ಚೈನು ಮತ್ತು ಸ್ಟೋನ್ ಚೈನನ್ನು ಹಚ್ಕೊತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಏನು ಬೇಕಾದರೂ ನೀವು ಚೇಂಜಸ್ ಮಾಡ್ಕೋಬೋದು, ಕಲರ್ ಆಗಿರ್ಬೋದು ಅಥವಾ ಡಿಸೈನನ್ನು ನೀವು ಚೇಂಜಸ್ ಮಾಡ್ಕೋಬೋದು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೊಂದು ಸ್ವಲ್ಪ ಡ್ರೈ ಆಗಬೇಕಿದೆ. ಇವಾಗ ಈ ಮಿಡಲಲ್ಲಿ ನಾವು ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಇವಾಗ ಏನು ರೆಡಿ ಮಾಡ್ಕೊಂಡ್ವಲ್ವ ಸರ್ಕಲ್ನ, ಅದನ್ನು ಈ ರೀತಿಯಾಗಿ ಇಟ್ಕೋಬೇಕು. ಇದೊಂದು ಸ್ವಲ್ಪ ಡ್ರೈ ಆಗಬೇಕು, ತುಂಬಾ ಗಮ್ ಥರ ಕಾಣಿಸ್ತಾ ಇದೆ ಅಲ್ವಾ. ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಯಿತು ನೋಡಿ, ಒಂದು ಪೆಂಡೆಂಟ್ ಅಂತೂ ರೆಡಿ ಆಯಿತು. ಈ ರೀತಿ ಪೆಂಡೆಂಟ್ ರೆಡಿ ಆದಮೇಲೆ ಈಗ ಮೇಲ್ಗಡೆ ನಾವು ಹೂಗಳಿಗೆ ಹಚ್ಚೋದಕ್ಕೋಸ್ಕರ ಈ ರೀತಿ ಹಾಫ್ ಸರ್ಕಲಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಸ್ಟಾರ್ಟಿಂಗಲ್ಲಿ ಏನು ಫ್ಲವರ್ನ ಹಚ್ಕೊಂಡ್ವಲ್ವ ಮಗ್ಗುಗಳನ್ನ, ಅದೇ ರೀತಿಯಾಗಿ ಇಲ್ಲಿ ಮಗ್ಗುಗಳನ್ನ ಹಚ್ಕೋಬೇಕು. ಹಚ್ಕೊಂಡಾದಮೇಲೆ ಮೇಲ್ಗಡೆ ಇನ್ನೊಂದು ಕಾರ್ಡಿಗೆ ಈ ರೀತಿ ಡ್ರಾಪ್ ಕುಂದನ್ಸನ್ನೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹೂವು ಇಟ್ಬಿಟ್ಟು ಮಿಡಲಲ್ಲಿ ಈ ರೀತಿ ಇಟ್ಕೊಂಡು ಹೂಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆದಮೇಲೆ ಮಿಡಲಲ್ಲಿ ನಾನು ಆಗಲೇ ತೋರಿಸ್ದಾಗೆ ಕುಂದನ್ಸ್ನೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಅದಕ್ಕೆ ಪೆಂಡೆಂಟ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮ್ಯಾಚಿಂಗ್ ಆಗಿ ನಾನಿಲ್ಲಿ ಈ ರೀತಿಯಾಗಿ ಕುಂದನ್ಸ್ನೆಲ್ಲ ಹಚ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಅವುಗಳು ರೆಡಿ ಆದಮೇಲೆ ಲೇಸ್ ಮೇಲೆ ನಾನು ಇವತ್ತು ಈ ರೀತಿಯಾಗಿ ವಸ್ತ್ರಹಾರ ಮಾಡ್ತಾ ಇರೋದು. ಹಾಗಾಗಿ ಈ ರೀತಿ ಮಧ್ಯೆ ಒಂದು ಸ್ವಲ್ಪ ಗಮನ ಹಾಕಿ 2 ಲೇಸನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡಿದ್ದೀನಿ. ನಾನಿವತ್ತು ಯೂಸ್ ಮಾಡ್ತಾ ಇರೋ ಗಮ್ ಬಂದುಬಿಟ್ಟು B7 ಪೆಂಡೆಂಟನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದೊಂದೇ ಹಾಫ್ ಸರ್ಕಲಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ರೀತಿ ಒಂದ್ರ ಮೇಲೆ ಒಂದರಂತೆ ಜೋಡಿಸ್ಕೊತ ಹೋಗಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಈ ರೀತಿ ಡಿಸೈನನ್ನು ರೆಡಿ ಮಾಡ್ಕೋಬೋದು. ಎಷ್ಟು ದೊಡ್ಡ ಹಾರ ಬೇಕು ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ನೀವು ಡಿಸೈನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸೈಡಿಗೆ 5 ಡಿಸೈನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಒಂದು ಡಿಫ್ರೆಂಟ್ ಲುಕ್ಕೇ ಕೊಟ್ಬಿಡುತ್ತೆ. ಫೋಟೋಗಾಗಿರ್ಬೋದು ಅಥವಾ ದೇವರ ವಿಗ್ರಹಗಳಿಗಾಗಿರ್ಬೋದು ಈ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಒಂದು ಹೊಸ ರೀತಿಯಾಗಿರೋಂಥ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಂದವರೆಲ್ಲರೂ ಸಹ ಒಂದ್ಸರಿ ಇದನ್ನು ಯಾರು ಮಾಡಿರೋದು, ಹೇಗೆ ಮಾಡಿರೋದು ಅಂತೆಲ್ಲ ವಿಚಾರಿಸ್ತಾರೆ. ಅಷ್ಟೊಂದು ಒಳ್ಳೆ ಲುಕ್ ಅಂತೂ ಕೊಡ್ತಾ ಇದೆ. ನೀವು ಸಹ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದರೆ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.